ಕ್ಷೇತ್ರದ ಜನ ಕೇಳಿದ್ದಾರೆ. ಪ್ರತಾಪ್ ಸಿಂಹ ಅವ್ರು ಕೇಳದೇ ಇದ್ರು 14ರಲ್ಲಿ ತಾವು ಏನು ಗೊತ್ತಿರಲಿಲ್ಲ ಕ್ಷೇತ್ರದವ್ರಿಗೆ, ತಾವು ಟಿಕೆಟ್ ಕೊಟ್ಟರು, ಸರ್ಪ್ರೈಸ್ ಆಗಿ ಕೊಟ್ಟರು. ಓಕೆ, ಈಗ ಯಾಕೆ ಸರ್ಪ್ರೈಸ್ ಆಗಿ ತೆಗೆದ್ರು ಅನ್ನೋ ಪ್ರಶ್ನೆ. ಈಗ 10 ವರ್ಷದಲ್ಲಿ ಎಲ್ಲ ನಿರೀಕ್ಷೆ ಮೀರಿ ಕೆಲಸವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದ್ವಿ. ಅಣ್ಣ, ಇವತ್ತು ಯಾಕೆ ನನ್ನ ದೋಸ್ತ ದುಶ್ಮನ ಯಾಕೆ ಈ ಥರ ಕಾಟ ಕೊಡ್ತಾ ಇದೆಯಾ? ನೀವು ಯಾವ್ದಾದ್ರು ಬೇರೆ ಜೊತೆ ಸೇರಿಸ್ಕೊಂಡು ಒಂದು ನಿಮಿಷ ಹೇಳ್ತೀನಿ ಕೇಳಿ. 10 ವರ್ಷದಲ್ಲಿ ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವತ್ತು ಇಡೀ ನನ್ನ ಕ್ಷೇತ್ರದಾದ್ಯಂತ ಕ್ಷೇತ್ರದ ಆಚೆಗೂ ಕೂಡ ನನಗೆ ಬಗ್ಗೆ ಒಂದು ಸಹಾನುಭೂತಿ ವ್ಯಕ್ತವಾಗಿದೆ. ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ಮೇಲೆ ಪಕ್ಷಕ್ಕೆ ಅನಿಸಿರ್ಬೋದು, ಇವಾಗ ಪಕ್ಷ ಒಬ್ಬ MP ಆಗಿ ಇಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾನೆ, ಪಕ್ಷ ಸಂಘಟನೆ ಮಾಡಿ ಇವಾಗ ಇಲ್ಲಿ ಇಷ್ಟು ಶಕ್ತಿ ತೋರಿಸಿದೆಯಾ, ಪಕ್ಷ ಸಂಘಟನೆಯಲ್ಲೂ ಆ ಶಕ್ತಿನ ತೋರಿಸುವಂತ ನನಗೆ ಬೇರೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಮತ್ತು ಕಾರ್ಯಕರ್ತರು ನನಗೋಸ್ಕರ ಬ್ಯಾನರ್ ಬಂಟಿಂಗ್ ಕಟ್ಟಿದರೆ ಅವ್ರ ಜೊತೆ ನಾನು ಸೇರ್ಬಿಟ್ಟು ಕಟ್ಟಿ ಯದುವೀರವ್ರನ್ನ ನಮ್ಮ ಅಭ್ಯರ್ಥಿನ ಗೆಲ್ಲಿಸೋದು ಅಷ್ಟೇ ನಮಗಿರುತ್ತದೆ. 10 ವರ್ಷ ಸಂಸದರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದೀನಿ. ಈಗ ಅದ್ಭುತವಾಗಿ ಪಕ್ಷ ಕಟ್ಟುವ ಕೆಲಸವನ್ನು ಮಾಡಬೇಕು ಅನ್ನೋ ಜವಾಬ್ದಾರಿನ ನನಗೆ. ಆ ಪ್ರಶ್ನೆ ನೀವು ರಾಮದಾಸ್ ಅವ್ರನ್ನ ಕೇಳಿ. ಆದ್ರೆ ರಾಮದಾಸ್ ಕೂಡ ನಾನು 2014ರಲ್ಲಿ ಬಂದಾಗ ಅವ್ರ ಮನೆಯಲ್ಲೇ ಒಂದು ಕಾಲ್ ಸೆಂಟರ್ ತರ ಓಪನ್ ಮಾಡಿ ಪ್ರತಿ ಪಂಚಾಯತಿ ಚೇರ್ಮನ್ಗಳಿಗೆ, ಎಲ್ಲ ಬೇರೆ ಪಕ್ಷದವರಾಗಿದ್ರು ಕೂಡ ಚೇರ್ಮನ್ಗಳಿಗೆ ಹಾಗೂ ಪಂಚಾಯತಿಯ ಸದಸ್ಯರಿಗೆ ಖುದ್ದಾಗಿ ಕರೆ ಮಾಡಿ ನನ್ನ ಪರವಾಗಿ ನಿಂತಿರುವಂತರು. ಹಾಗಾಗಿ ನೀವು ದಯವಿಟ್ಟು ನಮ್ಮ ಪಕ್ಷದಲ್ಲಿ ಖಂಡಿತ ಯಾವ ಒಡಕು ಇಲ್ಲ, ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಈಗ ಏನ್ ಗೊತ್ತಾ, ಇವತ್ತು ಈಗ ನಮ್ಮ ಈ ಕಾರ್ಯಕ್ರಮದ ಒಂದು ರೀತಿ ಮದುಮಗ ಇವರು. ನನ್ನನ್ನು ಯಾಕೆ ನೀವು ಬರ್ತಾ ಇದ್ರಿ ಇವಾಗ ಅವ್ರನ್ನ ಕೇಳಿ.